ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 2026ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನೋಡಬಹುದು, ಪ್ರೆಸೆಂಟ್ ಟೆನ್ಸ್ ಆಫ್ ದ ಸೋಲ್ಡ್ ಈಸ್. ಈ ಸೋಲ್ಡ್ ಎನ್ನುವಂತಹ ಒಂದು ಕ್ರಿಯಾಪದ ಇದೆಯಲ್ಲ, ಇದರ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕೇಳಿದರೆ ಇಲ್ಲಿ ಸೇಲ್, ಸೆಲ್, ಸೇಲ್, ಸೆಲ್. ಇಲ್ಲಿ ಸೋಲ್ಡ್, ಸೆಲ್ ಇದು ಮಾರಾಟ ಮಾಡುವುದಕ್ಕೆ ಏನು ಹೇಳ್ತಾ ಇದ್ದೀವಲ್ಲ, ಅದು ಸೋಲ್ಡ್, ಸೆಲ್. ಇದು ಒಂದು ಕ್ರಿಯಾಪದ, ಇದು ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದ, ಇದು ಪಾಸ್ಟ್ ಟೆನ್ಸ್ ಕ್ರಿಯಾಪದ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ದ ಸ್ಟಾರ್ಮ್ ಶೆಡ್ ಡ್ಯಾಮೇಜ್ಡ್ ದ ವಾಸ್ ಡ್ಯೂರಿಂಗ್. ರೀಅರೇಂಜ್ ದ ಸೆಂಟೆನ್ಸ್. ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ದ ಸ್ಟಾರ್ಮ್ ಶೆಡ್ ಡ್ಯಾಮೇಜ್ಡ್ ವಾಸ್ ದ ಡ್ಯೂರಿಂಗ್ ದ ಸ್ಟಾರ್ಮ್ ದ ಶೆಡ್ ವಾಸ್ ಡ್ಯಾಮೇಜ್. The shed was damaged the during storm. Damaged was the shed storm during the ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿದಾಗ ಮೊದಲಿಗೆ ನಾವು ಇಲ್ಲಿ ನೋಡ್ಬೋದು ಡ್ಯೂರಿಂಗ್ ದ ಸ್ಟಾರ್ಮ್ ದ ಶೆಡ್ ವಾಸ್ ಡ್ಯಾಮೇಜ್ಡ್ ಅಂತಿದೆಯಲ್ಲ, ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ, ದ ಶಾರ್ಟ್ ಫಾರ್ಮ್ ಆಫ್ ವಿ ವಿಲ್ ಈಸ್. ಇದರ ಒಂದು ಶಾರ್ಟ್ ಫಾರ್ಮನ್ನು ಕೇಳಿದ್ದಾರೆ. ನೋಡ್ಬೋದು ಇಲ್ಲಿ ವಿ ವಿಲ್ ಈಸ್ ವಿ ವಿಲ್ ಅಂತ ಕೇಳಿದ್ದಾರೆ. ಇದರ ಆನ್ಸರ್ ಯಾವುದಂದ್ರೆ ವಿಲ್. ಇದು ಸರಿಯಾದ ಆನ್ಸರ್ ಆಗುತ್ತದೆ, ಶಾರ್ಟ್ ಫಾರ್ಮ್. ಮುಂದಿನ ಪ್ರಶ್ನೆ, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಈ ಗುಂಪಿಗೆ ಸೇರದ ಪದ ಯಾವುದು? ಸನ್, ಮೂನ್, ಟ್ರೀ, ಸ್ಟಾರ್ಸ್ ಅಂತಿದೆ. ಇಲ್ಲಿ ಸನ್, ಮೂನ್, ಸ್ಟಾರ್ಸ್ ಇವೆಲ್ಲವೂ ಆಕಾಶಕಾಯಗಳು, ಇದು ಟ್ರೀ ಮಾತ್ರ ಅಲ್ಲ. ಹಾಗಾಗಿ ಇದು ಆನ್ಸರ್ ಆಗುತ್ತದೆ. ರೈಟ್ ದ ಅಪೋಸಿಟ್ ಆಫ್ ಟ್ರಾನ್ಸ್ಪರೆಂಟ್. ಇದರ ಅಪೋಸಿಟ್ ವರ್ಡ್ ಯಾವುದು? ಬ್ಲ್ಯಾಕ್, ಟ್ರಾನ್ಸ್ಪಾರ್ಟ್, ಒಪ್ಯಾಕ್ಯೂ, ಕ್ಲಿಯರ್. ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಅಪ್ಯಾಕ್ಯೂ ಆಗುತ್ತದೆ, ಒಪ್ಯಾಕ್ಯೂ. ದ ಸಿನಾನಿಮ್ ಆಫ್ ಕೋಚರ್ ಈಸ್. ಇದರ ಒಂದು ಸಮಾನಾರ್ಥಕ ಪದ ರನ್ನರ್, ಥಿಂಕರ್, ಓನರ್, ಟ್ರೈನರ್. ಕೋಚರ್ ಮತ್ತು ಟ್ರೈನರ್ ಇವೆರಡೂ ಕೂಡ ಸಮಾನಾರ್ಥಕ ಪದಗಳಾಗಿವೆ. ಸೊ ಇಲ್ಲಿ ಡಿ ಸರಿಯಾದ ಆನ್ಸರ್ ಆಗುತ್ತದೆ. ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಇದೇ ಥರದ ಪ್ರಶ್ನೆಗಳೇ ಬರುತ್ತವೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, ಆರ್ ದ ಬ್ಯೂಟಿಫುಲ್ ಕ್ರಿಯೇಚರ್ಸ್ ಆಫ್ ಗಾಡ್. ಬಟರ್ಫ್ಲೈಸ್ 4 ಆಪ್ಷನ್ಸ್ ನೋಡಿದಾಗ ಇಲ್ಲಿ ಆರ್ ಎನ್ನುವಂಥ ಪದ ಬಂದಿರುವುದರಿಂದಾಗಿ ಇದೊಂದು ಬಹುವಚನ ಆಗಿರ್ತದೆ. ಸೊ ಬಟರ್ಫ್ಲೈಸ್ ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ವಾಟ್ ಹ್ಯಾಸ್ ಎ ಫೇಸ್ ಆ್ಯಂಡ್ 2 ಹ್ಯಾಂಡ್ಸ್ ಬಟ್ ನೋ ಆರ್ಮ್ಸ್ ಆರ್ ಲೆಗ್ಸ್. ಹಾಗಾದರೆ ಇಲ್ಲಿ ಆನ್ಸರ್ ಯಾವ್ದು ನೋಡೋಣ. ಇದೊಂದು ಒಗಟನ್ನು ಕೊಟ್ಟಿದ್ದಾರೆ. ಕ್ಲಾಕ್, ಸ್ನೇಲು, ಪೆಂಗ್ವಿನ್, ಆ್ಯಂಡ್ ಕ್ರೋಲ್ ಅಂತ ಇದೆ. ಇದರ ಆನ್ಸರ್ ಯಾವುದು ಅಂದರೆ ಗಡಿಯಾರ, ಕ್ಲಾಕ್ ಆಗುತ್ತದೆ. ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಯಾವುದಿದೆ ನೋಡ್ತಾ ಹೋಗೋಣ. ಇಲ್ಲಿ ಡೋಂಟ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಡೋಂಟ್ ಅದಿಲ್ಲ. ಡು ನಾಟ್ ಅನ್ನುವಂಥ ಪದಕ್ಕೆ ಡೋಂಟ್ ಅಂತಾರೆ. ಈ ರೀತಿ ಬಳಕೆಯಾಗುತ್ತದೆ. ಹ್ಯಾಡ್ ಇನ್ವೆಂಟರ್ಸ್ ಬೈ ದ ಸ್ಕೋರ್. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಸ್ಕೋರ್ ಈಸ್. ಈ ಸ್ಕೋರ್ ಎನ್ನುವಂತಹ ಒಂದು ಪದದ ರೈಮಿಂಗ್ ವರ್ಡ್ ಕೇರ್, ಬೇರ್, ಬೋರ್. ಸ್ಕೋರ್, ಬೋರ್. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಸ್ಪೆಲ್ಲಿಂಗ್. ಡೌಟ್ ಅಂತಿದೆ. ಇದರಲ್ಲಿ ಸರಿಯಾದ ಸ್ಪೆಲ್ಲಿಂಗ್ ರೂಪದ ಯಾವುದು ಅಂದರೆ ಡೌಟ್ ಎನ್ನುವಂಥ ಪದ ಇದೆಯಲ್ಲ, ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ. ದೇರ್ ಆರ್ ವೋವೆಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ 10, 7, 9, 5. ದೇರ್ ಆರ್ 5 ವೋವೆಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಸೊ ಡಿ ಸರಿಯಾದ ಉತ್ತರವಾಗುತ್ತದೆ. ಇನ್ನು ನೆಕ್ಸ್ಟು, ದ ಪ್ಲೂರಲ್ ಫಾರ್ಮ್ ಆಫ್ ವಾಲ್. ಇದರ ಬಹುವಚನ ರೂಪ ವಾಲ್ಸ್. ಈ ರೀತಿ 4 ಆಪ್ಷನ್ಸ್ ಇದಾವೆ. ಅದರ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಬಿ ಆಗುತ್ತದೆ, ವಾಲ್ಸ್. ಒನ್ ಹೂ ಸ್ಟಿಚಸ್ ದ ಕ್ಲಾತ್ಸ್. ರನ್ನರ್, ಸ್ವಿಮ್ಮರ್, ಡಾಕ್ಟರ್, ಟೈಲರ್. ಇಲ್ಲಿ ಬಟ್ಟೆ ಹೊಲಿಯುವಂತಹ ಅವ್ರಿಗೆ ಏನಂತೀವಿ? ಟೈಲರ್ ಅಂತ ಕರಿತೀವಿ. ಸೊ ಡಿ ಆನ್ಸರ್ ಆಗುತ್ತದೆ. ಸ್ಟ್ರೈಕ್ ವೈಲ್ ದ ಐರನ್ ಈಸ್ ಹಾಟ್. ದ ಮೀನಿಂಗ್ ಆಫ್ ಅಬೋವ್ ಸೆಂಟೆನ್ಸ್ ಈಸ್ ಸ್ಟ್ರೈಕ್ ದ ಐರನ್ ಇನ್ ಎ ಗುಡ್ ಟೈಮ್. ಡೋಂಟ್ ಪೋಸ್ಟ್ಪೋನ್ ಟು ಸ್ಟ್ರೈಕ್ ದ ಐರನ್. ಡೋಂಟ್ ಪೋಸ್ಟ್ಪೋನ್ ಯುವರ್ ಡೀಡ್ಸ್. ಡೋಂಟ್ ಪೋಸ್ಟ್ಪೋನ್ ಯುವರ್ ಸ್ಟ್ರೈಕ್ ಅಂತಿದೆ. ಇದರ ಆನ್ಸರನ್ನು ನೋಡ್ತಾ ಹೋದಾಗ ಇಲ್ಲಿ ಡೋಂಟ್ ಪೋಸ್ಟ್ಪೋನ್ ಯುವರ್ ಡೀಡ್ಸ್ ಅಂತಿದೆ. ಸೊ ಇದು ಕರೆಕ್ಟ್ ಆದಂತಹ ಆನ್ಸರ್ ಆಗುತ್ತದೆ.
ಲತಾ ರಿಸೀವ್ಡ್ ಎ ಲೆಟರ್ ಹರ್ ಬೆಸ್ಟ್ ಫ್ರೆಂಡ್ ಟು ಫಾರ್ ಬಾಯ್ ಫ್ರಾಮ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು? ಬಾಯ್ ಆಗುತ್ತದೆ. ಲತಾ ರಿಸೀವ್ಡ್ ಎ ಲೆಟರ್ ಬಾಯ್ ಹರ್ ಬೆಸ್ಟ್ ಫ್ರೆಂಡ್. ದ ಅದರ್ ಜೆಂಡರ್ ಆಫ್ ಫಾದರ್, ಫಾದರ್ ಇದರ ಅದರ್ ಜೆಂಡರ್ ಅನ್ಯಲಿಂಗ. ಫರ್ದರ್, ಫಾರ್ಮರ್, ಅಂಕಲ್, ಮದರ್. ಫಾದರ್ದು ಮದರ್ ಆಗುತ್ತದೆ. ದ ಯಂಗ್ ಒನ್ ಆಫ್ ಎ ಡಾಗ್ ಈಸ್ ಕಾಲ್ಡ್ ಎ ಕಬ್, ಎ ಕಾಫ್, ಎ ಕಿಟನ್, ಎ ಪಪ್ಪಿ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಶಾರ್ಟ್ ಫಾರ್ಮ್ ಆಫ್ ಐ ಆಮ್, ಐ ಎಮ್, ಐಮ್, ಆಮ್, ಐಮ್ ಅಂತಿದೆ. ಆನ್ಸರ್ ಯಾವುದು? ಐಮ್ ಆಗುತ್ತದೆ. ಹಿ ಈಸ್ ಎ ಸ್ಟೂಡೆಂಟ್. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಪ್ರನೌನ್, ವರ್ಬ್, ನೌನ್, ಅಡ್ವರ್ಬ್. ಹಿ ಎನ್ನುವಂಥದ್ದು ಇದೆಯಲ್ಲ, ಇದೊಂದು ಸರ್ವನಾಮ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇದು ಇಂಗ್ಲಿಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.